ಸೂಕ್ಷ್ಮದರ್ಶಿನಿ ಈ ಸಿನಿಮಾದಲ್ಲಿ ನಾಜ್ರಿಯಾ ಅಂಡ್ ಬ್ಯಾಸಿಲ್ ಜೋಸೆಫ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಮೂವಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹೈಪ್ ಇದೆ. ಸೊ ನನಗೆ ಈ ಸಿನಿಮಾ ಹೇಗಿತ್ತು ಅಂತ ಇನ್ಡೆಪ್ತ್ ರಿವ್ಯೂನಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವಿಡಿಯೋ ನೋಡಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಈ ಸಿನಿಮಾದ ಪ್ಲಾಟ್ ಏನಂದ್ರೆ, ಪ್ರಿಯದರ್ಶಿನಿ ಒಬ್ಳು ಹ್ಯಾಪಿಲಿ ಮ್ಯಾರಿಡ್ ವುಮೆನ್. ಬಟ್ ಅವಳಿಗೆ ಅಬ್ಸರ್ವೇಷನ್ ಅನ್ನೋ ಒಂದು ಟ್ಯಾಲೆಂಟ್ ಇರುತ್ತೆ. ಯಾವುದೇ ತಪ್ಪಿದ್ರು ಅವಳ ಅಬ್ಸರ್ವೇಷನ್ ಇಂದ ಕಂಡಿಡ್ದು ಬಿಡ್ತಾಳೆ. ಸೊ ಈ ತರ ಅವಳ ಲೈಫ್ ನ ಲೀಡ್ ಮಾಡ್ಬೇಕಾದ್ರೆ ಅವಳ ಮನೆ ಪಕ್ಕನೇ ಇರೋ ಇನ್ನೊಂದು ಮನೆಗೆ ಒಂದು ಫ್ಯಾಮಿಲಿ ಬರುತ್ತೆ. ಅದರಲ್ಲಿ ಅಮ್ಮ ಮಗ ಇರ್ತಾರೆ. ಅಲ್ಲಿ ನಡೆಯೋ ಕೆಲವು ವಿಯರ್ಡ್ ಥಿಂಗ್ಸ್ ನ ಹೇಗೆ ಕಂಡಿಡಿತಾಳೆ ಅನ್ನೋದೇ ಈ ಸಿನಿಮಾದ ಒಂದೇ ಸ್ಟೋರಿ. ಈ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ನೋಡಿ ತಿಳ್ಕೊಂಡಿರೋರು ಟ್ವಿಸ್ಟ್ಗಳನ್ನ ಈಸಿಯಾಗಿ ಗೆಸ್ ಮಾಡ್ಬಿಡ್ತಾರೆ. ಅಂತವ್ರಿಗೆ ಈ ಸಿನಿಮಾ ಅಷ್ಟು ಕಿಕ್ ಕೊಡಲ್ಲ. ಅದೇ ಈ ಸಿನಿಮಾ ಬಗ್ಗೆ ಬರೀ ಪ್ಲಾಟ್ ತಿಳ್ಕೊಂಡು ಕ್ಯೂರಿಯಸ್ ಇಂದ ನೋಡೋ ನಾರ್ಮಲ್ ಆಡಿಯನ್ಸ್ ಗಳಿಗೆ ಇದ್ರಲ್ಲಿರೋ ಟ್ವಿಸ್ಟ್ಗಳು ಮಾತ್ರ ಮೈಂಡ್ ಬೆಂಡಿಂಗ್ ಕಿಕ್ ಕೊಡುತ್ತೆ. ಈ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳನ್ನ ಜಾಸ್ತಿ ನೋಡೋರ್ಗೆ ಈ ಮೂವಿಲಿ ಬರೋ ಟ್ವಿಸ್ಟ್ಗಳು ಆಲ್ಮೋಸ್ಟ್ ಗೆಸ್ ಮಾಡ್ಬಿಡ್ತೀರಾ. ಸೊ ಅದರಿಂದ ಅಂತವ್ರಿಗೆ ಎಲ್ಲೋ ವಾವ್ ಅನ್ಸ್ತಲೇ ಇರ್ಬೋದು. ಇನ್ನು ಫುಲ್ ಮೂವಿ ಬಗ್ಗೆ ಹೇಳೋದಾದ್ರೆ, ಮೇನ್ ಕ್ಯಾರೆಕ್ಟರ್ಸ್ಗಳನ್ನ ಅವರ ಕ್ಯಾರೆಕ್ಟರೈಸೇಷನ್ ಪರ್ಸನಾಲಿಟಿ ಮೂಲಕ ಇಂಟ್ರೊಡ್ಯೂಸ್ ಮಾಡ್ತಾ ಬರ್ತಾರೆ. ನೆಕ್ಸ್ಟ್ ಈ ಮೂವಿನ ಯಾರಾದ್ರೂ ಸಜೆಸ್ಟ್ ಮಾಡಿದ್ರೆ ಫುಲ್ ಸಸ್ಪೆನ್ಸ್ ಇರುತ್ತೆ, ಟ್ವಿಸ್ಟ್ ಸಖತ್ತಾಗಿರುತ್ತೆ ಅಂತ ಕೇಳಿ ಈ ಮೂವಿನ ನೋಡಿದಾಗ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ನೋಡ್ತೀರಾ. ಫಸ್ಟ್ ಆಫ್ ಅಲ್ಲೇ ಏನೋ ಆಗ್ತಿದೆ, ಏನೋ ನಡೀತಿದೆ ಅನ್ನೋದು ಒಂದು ಸಣ್ಣ ಹುಳ ತಲೆಗೆ ಬಂದ್ಬಿಡುತ್ತೆ. ಅದೇ ಈ ಸಿನಿಮಾ ಬಗ್ಗೆ ಒಂದು ಚೂರು ಏನೋ ಗೊತ್ತೇ ಇಲ್ಲ, ಯಾವ ಜಾನರ್ ಅಂತಾನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಸಿನಿಮಾ ಚೆನ್ನಾಗಿದೆ ನೋಡು ಅಂದ್ರು ಅದಕ್ಕೆ ನೋಡ್ತೀನಿ ಅನ್ನೋರು ಬ್ಲೈಂಡ್ ಆಗಿ ಈ ಸಿನಿಮಾನ ನೋಡಿದಾಗ ಫಸ್ಟ್ ಹಾಫ್ ಅಷ್ಟೊಂದು ಕಿಕ್ ಕೊಡಲ್ಲ. ಬಟ್ ಸೆಕೆಂಡ್ ಹಾಫ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಇನ್ನು ಇದ್ರಲ್ಲಿರೋ ಎರಡು ಕ್ಯಾರೆಕ್ಟರ್ಸ್ಗಳನ್ನ ಮೇಜರ್ ಆಗಿ ಬ್ರಿಲಿಯಂಟ್ ಅನ್ನೋ ರೀತಿಲಿ ಪೋರ್ಟ್ರೇ ಮಾಡ್ತಾ ಬರ್ತಾರೆ. ಮ್ಯಾನ್ಯುಯಲ್ ಮತ್ತೆ ಪ್ರಿಯದರ್ಶಿನಿ ಇವರಿಬ್ಬರ ಪ್ಲಾನಿಂಗ್ ಅಂಡ್ ಅಬ್ಸರ್ವೇಷನ್ ಇವೆರಡು ಫ್ಯಾಕ್ಟರ್ಸ್ಗಳೇ ಇಡೀ ಮೂವಿನ ಎಂಗೇಜ್ ಮಾಡಿಸೋ ಮೇಜರ್ ಪಾಸಿಟಿವ್ಸ್ಗಳು. ಅಂಡ್ ಸಿನಿಮಾದ ರೈಟಿಂಗ್ ಅಂಡ್ ಎಕ್ಸಿಕ್ಯೂಷನ್ ನೆಕ್ಸ್ಟ್ ಲೆವೆಲ್. ಪ್ರತಿ ಪಾತ್ರನೂ ತುಂಬಾ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಕತೆಗೆ ಎಷ್ಟು ಬೇಕೋ ಅಷ್ಟು. ಮೇನ್ ಕಾನ್ಸೆಪ್ಟ್ ಮೇಲೆ ತುಂಬಾ ಫೋಕಸ್ ಮಾಡಿದ್ದಾರೆ. ಅದನ್ನ ಸ್ಕ್ರೀನ್ ಮೇಲೆ ಆಡಿಯನ್ಸ್ಗೆ ಬೋರ್ ಆಗದೆ ಇರೋ ತರ ಟೈಟ್ ಸ್ಕ್ರೀನ್ ಪ್ಲೇ ಇಂದ ಎಂಟರ್ಟೈನ್ ಮಾಡ್ತಾ ಬರ್ತಾರೆ. ಇನ್ನು ಇಂಟರ್ವಲ್ ಅಲ್ಲಿ ಒಂದು ಸಿಚುವೇಶನ್ ನ ಕ್ರಿಯೇಟ್ ಮಾಡಿಸಿ ತುಂಬಾ ಕ್ಯೂರಿಯಾಸಿಟಿ ಅಂಡ್ ಸಸ್ಪೆನ್ಸ್ ನ ಜಾಸ್ತಿ ಮಾಡಿಸ್ತಾರೆ. ಹೆಂಗೆ, ಹೇಗೆ, ಯಾಕೆ ಅನ್ನೋ ಕ್ವಶನ್ಸ್ ನ ಹುಟ್ಟಾಕ್ತಾರೆ. ಸೆಕೆಂಡ್ ಹಾಫ್ ಪೂರ್ತಿ ಕ್ಯೂರಿಯಾಸಿಟಿಯಿಂದ ರನ್ ಆಗುತ್ತೆ. ಬಟ್ ತುಂಬಾ ಸಸ್ಪೆನ್ಸ್ ಸಿನಿಮಾಗಳನ್ನ ನೋಡಿರೋರು ಟ್ವಿಸ್ಟ್ ರಿವೀಲ್ ಆಗೋಕ್ಕಿಂತ ಮುಂಚೆನೆ ಗೆಸ್ ಮಾಡೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಅಕಸ್ಮಾತ್ ಗೆಸ್ ಮಾಡಿಲ್ಲ ಅಂದ್ರೆ ಮೂವಿ ಮಾತ್ರ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ನೆಕ್ಸ್ಟ್ ಪರ್ಫಾರ್ಮೆನ್ಸಸ್ ವೈಸ್ ಮ್ಯಾನ್ಯುಯಲ್ ಅಂಡ್ ಪ್ರಿಯದರ್ಶಿನಿ ಕ್ಯಾರೆಕ್ಟರ್ ಮಾಡಿರೋ ಬ್ಯಾಸಿಲ್ ಜೋಸೆಫ್ ಅಂಡ್ ನಾಜ್ರಿಯಾ ಅವರ ಪರ್ಫಾರ್ಮೆನ್ಸ್ ಇಡೀ ಮೂವಿಗೆ ಪಿಲ್ಲರ್ ಅಂತಾನೆ ಹೇಳ್ಬೋದು. ಅಂಡ್ ಇದರಲ್ಲಿ ಇನ್ನೊಂದು ಮಾಸ್ಟರ್ ಮೈಂಡ್ ಕ್ಯಾರೆಕ್ಟರ್ ಇದೆ, ಅದನ್ನ ಹೇಳ್ಬಿಟ್ರೆ ಸ್ಪಾಯ್ಲರ್ ಆಗ್ಬಿಡುತ್ತೆ. ಸೊ ಸಿನಿಮಾ ನೋಡಿದಾಗ ಅದು ನಿಮ್ಗೆ ಗೊತ್ತಾಗುತ್ತೆ. ಅಂಡ್ ಮಿಕ್ಕಿದ ಕ್ಯಾರೆಕ್ಟರ್ಸ್ಗಳ ಪರ್ಫಾರ್ಮೆನ್ಸ್ ಅವರಿಗೆ ಕೊಟ್ಟಿರೋ ಪಾತ್ರನ ತುಂಬಾ ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಅಂಡ್ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ, ಒಂದು ಸಸ್ಪೆನ್ಸ್ ಅಂಡ್ ಥ್ರಿಲ್ಲರ್ ಸಿನಿಮಾಗೆ ಟೋನ್ ಮತ್ತೆ ಕಲರ್ ಗ್ರೇಡಿಂಗ್ ಯಾವ ರೀತಿ ಇರಬೇಕೋ ಅದೇ ರೀತಿ ಸಿನಿಮಾಟೋಗ್ರಫಿ, VFX, ಪ್ರೊಡಕ್ಷನ್ ಡಿಸೈನ್ ಇದೆ. ಒಂದು ಸಸ್ಪೆನ್ಸ್ ವೈಬ್ನ ಕ್ರಿಯೇಟ್ ಮಾಡಿಸುತ್ತೆ. ಇನ್ನ BGM ಡೀಸೆಂಟ್ ಆಗಿ ವರ್ಕ್ ಆಯ್ತು. ಓವರ್ ಆಲ್ ಸಿನಿಮಾ ಒಳ್ಳೆ ಎಂಗೇಜಿಂಗ್ ವಿತ್ ಗುಡ್ ಸಸ್ಪೆನ್ಸ್ ಅಂಡ್ ಥ್ರಿಲ್ಲರ್. 2 hours 27 minutes ಇದ್ರೂ ಸ್ಕ್ರೀನ್ ಪ್ಲೇ ನಿಮ್ಮನ್ನ ಹುಕ್ ಆಗಿ ಹಿಡ್ದಿಟ್ಕೊಂಡಿರುತ್ತೆ. ಒಂದೊಳ್ಳೆ ಸಿನಿಮಾ ನೋಡ್ಬೇಕು ಅನ್ಕೊಂಡಿದ್ರೆ ಈ ಮೂವಿನ ಮಿಸ್ ಮಾಡ್ದಲೇ ನೋಡಿ. ನೀವು ಕೊಡೋ ಟೈಮಿಗೆ 100% ವರ್ತಿದೆ. ಅಂಡ್ ಯಾವುದೇ ಅಡಲ್ಟ್ ಕಂಟೆಂಟ್ ಕೂಡ ಇರಲ್ಲ. ಫ್ಯಾಮಿಲಿ ಜೊತೆಲೂ ನೋಡ್ಬೋದು. ಇನ್ನು ಈ ಮೂವಿ ನಿಮಗೆ Disney+ Hotstar ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಅಂಡ್ ಈ ಮೂವಿಗೆ ನಾನು ಕೊಡೋ ರೇಟಿಂಗ್ 10ಗೆ 8. ಆಲ್ರೆಡಿ ಈ ಸಿನಿಮಾನ ತುಂಬಾ ಜನ ನೋಡಿರ್ತೀರಾ, ಇನ್ ಕೆಲವರು ನೋಡಿಲ್ದೇ ಇರ್ಬೋದು. ನೋಡಿರೋರು ನಿಮಗೆ ಈ ಸಿನಿಮಾದಲ್ಲಿ ಏನ್ ಇಷ್ಟ ಆಯ್ತು, ಏನ್ ಇಷ್ಟ ಆಗ್ಲಿಲ್ಲ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ತಿಳಿಸಿ. ಇನ್ನ ನೋಡಿಲ್ದೇ ಇರೋರು ಮಿಸ್ ಮಾಡ್ದಲೇ ನೋಡಿ ನಿಮಗೆ ಏನ್ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.